ರೈತರ ಮಕ್ಕಳಿಗೆ ಹೆಣ್ಣು ಕೊಡಿ ಸಿನಿಮಾದ ಖಳನಾಯಕ ಅಗಸ್ತ್ಯ ಪ್ರೇಮ್ ಅಂತ ಹೇಳಿ ಮಾತಾಡ್ತೀನಿ. ಸೊ ಈ ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ. ಸೊ ತಮ್ಮಲ್ಲೆಲ್ಲರಿಗೂ ಕೇಳ್ಕೊಳ್ಳೋದು ಒಂದೇ, ರೈತರೆಲ್ಲರೂ ದೇವ್ರ ಮಕ್ಕಳನ್ನ ಅಂತ ಹೇಳ್ತೀವಿ. ದೇವ್ರ ಮಕ್ಕಳೆಲ್ಲರಿಗೂ ಕೈ ಮುಗಿದು ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ ಅಂತ ಕೇಳ್ಕೊತೀನಿ. ರೈತರಿಗೋಸ್ಕರ, ರೈತರಿಗಾಗಿ ಮಾಡಿರೋಂಥ ಸಿನಿಮಾ. ರೈತರ ಮಕ್ಕಳು ಹೆಣ್ಣು ಕೊಡಿ ಅಂತ ಹೇಳಿ. ಸೊ ತಾವೆಲ್ಲರೂ ಬಂದು ಸಿನಿಮಾನ ನೋಡಿ, ಚಿತ್ರಮಂದಿರದಲ್ಲಿ ಬಂದು ಸಿನಿಮಾನ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ತೆ. ಸೊ ಇದರಲ್ಲಿ ಒಂದು ಖಳನಾಯಕ ಪಾತ್ರ ಮಾಡಿದ್ದೀನಿ. ಸೊ ಪಾತ್ರ ತುಂಬ ಅದ್ಭುತವಾಗಿ ಬಂದಿದೆ, ಚೆನ್ನಾಗಿದೆ ಪಾತ್ರನ. ಆ ಪಾತ್ರನ ಎಂಜಾಯ್ ಮಾಡ್ಬೋದು. ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಪಾತ್ರ ಯಾವ ಥರ ಬಂದಿದೆ. ಪ್ರತಿಯೊಂದು ಪಾತ್ರನೂ ತುಂಬ ಚೆನ್ನಾಗಿ ಬಂದಿದೆ. ಸೊ ಅದರಲ್ಲಿ ಇದು ಖಳನಾಯಕನಾಗಿ ಇದು ನನ್ನದು 3ನೇ ಬಾರಿ ಮಾಡ್ತಾ ಇರೋದು. ಸೊ ಮೊದಲನೇದಾಗಿ ಗಿರ್ಕಿ ಅಂತ ಮಾಡಿದ್ದೆ, ಅದಾದ ನಂತರ ಮಗ್ಗಿ ಪುಸ್ತಕ ಅಂತ ಮಾಡಿದೆ. ಸೊ ಇವಾಗ ರೈತರ ಮಕ್ಕಳ ಹೆಣ್ಣು ಕೊಡಿ ಅಂತ ಚಿತ್ರ ಮಾಡಿದ್ದೀನಿ. ಸೊ ಖುಷಿ ಇದೆ ಈ ಸಿನಿಮಾದಲ್ಲಿ ಮಾಡೋದಕ್ಕೆ. ಥ್ಯಾಂಕ್ ಯು. ನಮಸ್ಕಾರ. ಈ ರೈತರ ಮಕ್ಕಳು ಅಂದರೆ ಈ ಮೂವಿಗೆ ರೈತರ ಬಗ್ಗೆ ಏನು ನಮ್ಮ ಇಂಡಿಯಾದಲ್ಲಿ ತುಂಬ ಕಡೆ ಇದು ಇದೆ. ಬಟ್ ಇದಕ್ಕೆ ನಾನು ಫೈಟ್ ಮಾಸ್ಟರ್ ಆಗಿ ಮಾಡಿದ್ದೀನಿ, ಫೈಟಾಗಿ ಮಾಡಿದ್ದೀನಿ. ಪ್ರೊಡ್ಯೂಸರು, ಡೈರೆಕ್ಟ್ರು ಮತ್ತು ಇವರೆಲ್ಲರೂ ಸಹಕರಿಸಿದ್ದಾರೆ. ಒಳ್ಳೆ ಮೂಡಿಗೆ ಬಂದಿದೆ, ಎಲ್ಲರೂ ನೋಡಿ. ಥ್ಯಾಂಕ್ ಯು ಸರ್. ಇದು ಆ್ಯಕ್ಚುಲಿ ನಾನು ಇಂಡಸ್ಟ್ರಿಗೆ ಬಂದು 10 ಇಯರ್ ಆಯಿತು. ಅದು ಸ್ಟಂಟ್ ಕೊರಿಯೋಗ್ರಾಫರ್ ಆಗಿ ಮತ್ತು ಅಸಿಸ್ಟೆಂಟಾಗಿ ನನ್ನದೇ ಓನ್ ಯೂನಿಟ್ ಆಗಿ ಇದೆ. ಸೊ ಈಗ ತುಂಬ ಮೂವಿ ಆಗಿದೆ ಆಲ್ರೆಡಿ. ಬಟ್ ನಾನು ಫಸ್ಟ್ ಟೈಮ್ ಸರ್ ಇದು ಒಂದು ಕೊರಿಯೋಗ್ರಾಫ್ ಮಾಡಿದ್ದೀನಿ. ಇನ್ನೊಂದು ತುಂಬ ಮೂವಿ ವರ್ಕ್ ಮಾಡಿದ್ದೀನಿ. ಬಟ್ ಅವೆಲ್ಲ ಬರ್ತಾಯಿದೆ, ನೆಕ್ಸ್ಟ್ ವೀಕ್ ಬರುತ್ತೆ. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ನಮ್ಮ ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತಾರೆ. ಸೊ ಆ್ಯಕ್ಚುಲಿ ಈ ಚಿತ್ರದ ಹೆಸರು ಬಂದು ರೈತರು ಮಕ್ಕಳಿಗೆ ಏನು ಕೊಡಿ ಅಂತ. ಆ್ಯಕ್ಚುಲಿ ತುಂಬ ಸೆನ್ಸೇಷನಲ್ ವಿಚಾರ ಇದು. ನಿಮಗೆ ಗೊತ್ತಿರಬೇಕು, ನಮ್ಮ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಲ್ಲಿ ಒಂದು ಅಮಾನವೀಯ ಘಟನೆ ಆಯಿತು ಸರಸ್ವತಿಪುರಮಿಂದ. ಸೊ ಆ ಥರ ಇನ್ಸಿಡೆಂಟ್ಗಳು ಆದಾಗಿಂದ ನಾನು ಪ್ರತಿಯೊಬ್ಬರಿಗೂ ಹೇಳ್ತಾ ಇರೋದು ಒಂದೇ, ಈ ಸಿನಿಮಾ ನೋಡಾದ್ಮೇಲಾದರೂ ಒಂಚೂರು ಎಚ್ಚೆತ್ಕೊಳ್ಳಿ. ಸುಮ್ಮನೆ ದುಡ್ಡು, ಹಣ, ಒಡವೆ ಅಂತ ಅವ್ರ ಹಿಂದೆ ಹೋಗೋದ್ರ ಬದಲು ತನ್ನ ಮಗಳು ಅಥವಾ ತಮ್ಮ ಸಂಸಾರ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದ ಯೋಚನೆ ಮಾಡಿ. ದುಡ್ಡಿಂದ ಹೋಗಬೇಡಿ. ದುಡ್ಡು ಈ ರೈತನ ಮಗನ ಕೊಟ್ಟು ಮದುವೆ ಮಾಡಿದ್ರು ಇವತ್ತಲ್ಲ ನಾಳೆ ದಿನ ಅವನು ಚೆನ್ನಾಗೇ ಸಾಕ್ತಾನೆ, ಇವತ್ತಲ್ಲ ನಾಳೆ ದಿನ ಅವನು ದುಡ್ಡು ಮಾಡ್ತಾನೆ. ಸೊ ನೀವು ಯಾವುದೋ ಬಿಸ್ನೆಸ್ ಮ್ಯಾನು ಅಥವಾ ಸಿಟಿಲಿ 4 ಮನೆ ಇದ್ದಾವೆ, 8 ಮನೆ ಬಾಡಿಗೆ ಬರ್ತವೆ ಅಂತ ಅವನು ಕೊಟ್ಟರೆ, ಅಂದರೆ ಎಲ್ಲರೂ ಅದೇ ರೀತಿ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಬಟ್ಟು ಅವ್ರಿಗೆ ಕಂಪೇರ್ ಮಾಡ್ಕೊಂಡ್ರೆ ನಮ್ಮ ರೈತರ ಮಕ್ಕಳಿಗೆ ಹೆಣ್ಣು ಕೊಡೋದು ಕಮ್ಮಿ ಆಗಿದೆ. ಹೆಣ್ಣು ಕೊಡಿ. ಅದಲ್ಲದೆ ಇದು ನಂದು 47ನೇ ಸಿನಿಮಾ. ನಮ್ಮ ಕನ್ನಡ ಚಿತ್ರರಂಗ ಬೆಳಿಬೇಕು. ನಮ್ಮ ಸಾಹೇಬರು ಯಡಿಯಾಳ ನಮ್ಮ ಮೈಸೂರು ಜಿಲ್ಲೆಯವರು. ಸೊ ಇಂಥವ್ರು ಕಷ್ಟಪಟ್ಟು ಸಿನಿಮಾ ಮಾಡ್ತಾಯಿದ್ದಾರೆ. ನಮ್ಮ ಅಪ್ಪು ಸರ್ ಹೋದಾಗಿಂದ ನಮ್ಮ ಇಂಡಸ್ಟ್ರಿ ಕೂಡ ಒಂದು ಸ್ವಲ್ಪ ಅನಾಥ ಆಗಿದೆ. ಆ ಇಂಡಸ್ಟ್ರಿ ಅನಾಥ ಆಗಿರೋದನ್ನ ಕೈ ಹಿಡಿದು ಮೇಲೆತ್ತಬೇಕು. ನಮ್ಮ ಕನ್ನಡ ಸಿನಿಮಾನ ನೋಡಿ ಆರೈಸಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.